ಅಕ್ಕ ನಿನ್ನ ಬಟ್ಟೆಗಳು ತಂದಿದ್ದೀನಿ. ಈಗ ಹೇಗಿದೆ ಅಕ್ಕ? ಸದ್ಯ ಏನೂ ಆಗದೆ ಬದುಕಿದ್ದೀನಲ್ಲ, ಅದಕ್ಕೆ ಸಂತೋಷ ಪಡು. ಜಗತ್ತಲ್ಲಿ ನಮ್ಮಂಥವ್ರು ಅಷ್ಟು ಬೇಗ ಸಾಯೋದಿಲ್ಲ ಅಕ್ಕ. ಪಾಪಿ ಚಿರಾಯು ಅಂತಾರಲ್ಲ, ಅದಕ್ಕೆ ಕೆಟ್ಟ ಕೆಲಸ ಮಾಡೋರಿಗೆ ಆಯುಷ್ಯ ಜಾಸ್ತಿ ಅಂತೆ. ಅದು ನಿಜಾನೇ. ಆಮೇಲೆ ಡಾಕ್ಟರ್ ಕಂಡೀಷನ್ ಹೇಗಿದೆ ಅಂತ ಗೊತ್ತಾಯ್ತಾ? ಗೊತ್ತಾಯ್ತಕ್ಕ. ICU ತೀರಾ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಅವರಂತೆ. ಆಮೇಲೆ ನರ್ಸ್ ವಿಚಾರಿಸ್ದೆ, ತಲೆಗೆ ಜೋರಾಗಿ ಏಟ್ ಬಿದ್ದಿರೋದ್ರಿಂದ ಬದುಕದೇ ಕಷ್ಟ ಅಂತವ್ರೆ. ಪಾಪ, ನಂದು ಹಾಗಾಗ್ಬಾರ್ದಿತ್ತು ಕಣೋ. ಅಕ್ಕ ಆಕ್ಸಿಡೆಂಟ್ ಆಗಿದ್ದು ಒಳ್ಳೇದಕ್ಕೇನೆ. ಯಾಕೆ ಅಂತ ಕೇಳೋ, ಸಂಗೀತನ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗೋಯ್ತಲ್ಲ. ಹೌದಲ್ವಾ? ಎಂತ ಸಂತೋಷವಾದ ವಿಷಯ ಹೇಳಿದ್ಯಲ್ಲೋ. ನಾನು ಹಾಸ್ಪಿಟ್ಲಲ್ಲಿ ಇರೋದಕ್ಕೂ ಸಾರ್ಥಕ ಆಯ್ತು. ರಾಕಿ, ನಂದು ನೋಡೋದಿಕ್ಕೆ ನನ್ನ ಅಕ್ಕ, ಸಿತಾರ, ಸಂಗೀತ ಎಲ್ಲ ಬಂದಿದ್ದಾರಾ? ಎಲ್ಲರೂ ಬಂದಿದ್ರು. ನಿಮ್ಮಕ್ಕ, ನನ್ನ ಸಂಗೀತ, ಸಿತಾರ ಎಲ್ಲರೂ ಬಂದಿದ್ದು ಆಯ್ತು, ಜೋರಾಗಿ ಗೋಳಾಡಿದ್ದು ಆಯ್ತು. ಅದಕ್ಕೆ ಡಾಕ್ಟರ್ ಅವ್ರನ್ನ ಕರೆದು ಮನೆಗೆ ಹೋಗಿ ಅಂತ ಹೇಳಿದ್ದು ಆಯ್ತು. ಹಾಗಾದ್ರೆ ನಂದು ಹತ್ರ ಯಾರೂ ಇಲ್ವಾ? ಇದಾರೆ, ನನ್ನ ಸಂಗೀತ, ಆಮೇಲೆ ಅವನ ಯಾರ ಇನ್ನೊಬ್ಬ. ಹೌದಾ? ರಾಕಿ, ಇನ್ನೊಂದು ಮುಖ್ಯವಾದ ವಿಷಯ. ನಾನಿಲ್ಲಿ ಡಾಕ್ಟರ್ ಹತ್ರ ನನ್ನ ಹೆಸರು ಡಾಲಿ ಅಂತ ಹೇಳಿದ್ದೀನಿ. ನೀನು ಅಪ್ಪಿ ತಪ್ಪಿ ಯಾಮಿನಿ ಅಂತನೋ ಅಪರೂಪ ಅಂತನೋ ಹೇಳ್ಬೇಡ. ಡೋಂಟ್ ವರಿ ಅಕ್ಕ, ಸೂಪರ್ ಆಗಿ ಮೇಂಟೈನ್ ಮಾಡ್ತೀನಿ. ಬದುಕಕ್ಕೆ ನಾನಾ ವೇಷ, ನಾನಾ ಹೆಸರು. ಇಲ್ಲ ಅಂದ್ರೆ ಲೈಫೇ ಬೋರ್ ಅಲ್ವೇನೋ? ಹೌದಕ್ಕ, ಸೌಂದರ್ಯ ಅನ್ನೋ ಗಾಳ ಇರಬೇಕಾದ್ರೆ ಬಕರ ಅನ್ನೋ ಮೀನುಗಳನ್ನ ಹಿಡಿತಾನೆ ಇರ್ಬೇಕು. ದೇವ್ರೆ, ಸಂಗೀತಾಗೆ ಅವ್ರ ಮನೆಯವರಿಗೆ ಆಗಿರೋ ಆಘಾತನ ತಡ್ಕೊಳ್ಳುವ ಶಕ್ತಿ ಕೊಡಪ್ಪ. ಮಗುವಿನಂತ ಮನ್ಸು ಸಂಗೀತದ್ದು, ಅಂಥವಳಿಗೆ ಇಂಥ ದೊಡ್ಡ ಶಿಕ್ಷೆ ಕೊಟ್ಬಿಟ್ಟಿಯಲ್ಲ, ಇದು ನಿಂಗೆ ಸರಿ ಅನ್ಸುತ್ತಾ? ಕಷ್ಟ ಬಂದಾಗ ನಿನ್ನ ಸನ್ನಿಧಿಗೆ ಬಂದು ಬಗೆಹರಿಸಪ್ಪ ಅಂತ ಕೇಳ್ಕೋತೀವಿ. ನಮ್ಮ ಕಷ್ಟಗಳನ್ನು ಬಗೆಹರಿಸುವ ನೀನೇ ನೋವುಗಳನ್ನು ಕೊಟ್ರೆ ಹೇಗೆ ದೇವ್ರೆ? ಸಂಗೀತ ಈ ಮನೆ ಸೊಸೆ ಆಗ್ತಾಳೆ ಅಂತ ನೀನಾಗ್ಲೇ ನನಗೆ ಪ್ರಸಾದ ಕೊಟ್ಟಿದ್ಯಾ, ಅದಕ್ಕಾಗಿ ಇದನ್ನೆಲ್ಲ ಮಾಡ್ತಿದ್ಯಾ? ನಿನ್ನ ಈ ಆಟಕ್ಕೆ ಸಂತೋಷ ಪಡಬೇಕು, ದುಃಖ ಪಡಬೇಕು ಒಂದೂ ಗೊತ್ತಾಗ್ತಿಲ್ಲ. ನೀನೇ ಕಾಪಾಡು ತಂದೆ, ನೀನೇ ಕಾಪಾಡು. ಸಂಗೀತ, ಈಟ ಚಳಿ ಏನು ಇದೆ? ಹೊಡೆದ್ರು ಯಾಕೆ ಇವ್ನು ನಗ್ತಿದ್ದಾನೆ ಅಂತ ಯೋಚನೆ ಮಾಡ್ತಿದ್ಯಾ ಸಂಗೀತ? ನೀನು ನನ್ನ ಕೆನ್ನೆಗೆ ಹೊಡೆದಿಲ್ಲ ಅಂತ ಸಂತೋಷ ಪಡ್ತಿರ್ಬೋದು, ಆದ್ರೆ ನಾನು ನಿನ್ನ ಕೈ ಸ್ಪರ್ಶ ಅನುಭವಿಸಿದ್ನಲ್ಲ ಅಂತ ಸಂತೋಷ ಪಡ್ತಾ ಇದ್ದೀನಿ. ನೀನ್ ಯಾಕೋ ಬಂದೆ ಇಲ್ಗೆ? ಈ ಹಾಸ್ಪಿಟಲ್ ಏನು ನಿಮ್ಮ ಅಪ್ಪಂದ? ನಿನ್ನ ಹೊಡೆತದ ರುಚಿನ ನಾನು ಅನುಭವಿಸಿದ್ದೀನಿ, ನನ್ನ ಹೊಡೆತದ ರುಚಿನ ಅನುಭವಿಸೋ ಸಂದರ್ಭನ ನೀನ್ ತಂದ್ಕೋಬೇಡ. ನಾನಿರೋದು ಹಾಸ್ಪಿಟಲ್ನಲ್ಲಿ, ನಿನ್ನ ಮನೆಯಲ್ಲ. ನನ್ನ ತಾಕತ್ತೇನು ಅಂತ ಸಮಯ ಬಂದಾಗ ತೋರಿಸ್ತೀನಿ. ಗಾಳಿ ಬಂದ್ರೆ ಹಾರೋಗೋ ಕುರಿ ನೀನು, ನನ್ನನ್ನೇನು ಕುರಿ ಅನ್ಕೊಂಡಿದ್ಯಾ? ನನಗೆ ಪಿಡಿಗಟ್ಲೆ ತಿಂದ ಅಭ್ಯಾಸ ಇಲ್ಲ,
ಮೂಟೆಗಟ್ಟಲೆ ತಿನ್ನೋ ಅಭ್ಯಾಸ. ಕೊಟ್ಟಿರೋದೆಲ್ಲ ಒಂದೇ ಸಲ ತಿರುಗಿಸ್ಕೊಡ್ತೀನಿ. ಹುಟ್ಟಿರೋ ಡೇಟು ಜ್ಞಾಪಕ ಬಂದ್ಬಿಡ್ಬೇಕು. ಗಾಳಿ ಬಂದ್ರೆ ಅಲಗಾಡೋ ಜಡೆ ನಿಂದು. ಟೈಮ್ ಬರ್ಲಿ ನೋಡ್ಕೋತೀನಿ. ಚಿನ್ನಿ, ನಿಮ್ಮಪ್ಪ ನಂದಕುಮಾರ್ ಹೇಗಿದ್ದಾರೋ? ಏಯ್, ಅವರು ಇದೇ ಹಾಸ್ಪಿಟ್ಲಲ್ಲೇ ಇದ್ದಾರೆ ಅಂತ ನಿನಗೆ ಹೇಗೋ ಗೊತ್ತು? ನಾನು ಅ ಆ ಇ ಈ ಕಲಿತು ಅಳಸು ಬಂದಿದ್ದ ಸ್ಲೇಟ್ ಮೇಲೆ ನೀನು ಅ ಆ ಇ ಈ ನ ಕಲ್ತಿದ್ದು ನನಗೆ ಗೊತ್ತಿಲ್ದಿರೋ ವಿಷಯನೇ ಇಲ್ಲ ಡಾಲೆ. ನಿನ್ನಂಥ ನಾಯಿ ಬೊಗಳಿದ್ರೆ ದೇವ್ಲೋಕ ಹಾಳಾಗೋದಿಲ್ಲ. ಇನ್ನು ಮೇಲೆ ನಿನ್ನನ್ನ ಯಾವನ್ ಕಾಪಾಡ್ತಾನೋ ನಾನು ನೋಡ್ಬಿಡ್ತೀನಿ. ಬಯಸಿ ಅಳಸ್ನನ್ ತಿನ್ನೋ ಮನುಷ್ಯ ನಾನು. ಒಂದು ಸಲ ಕಣ್ಣಿಟ್ಬಿಟ್ರೆ ಅಷ್ಟೇ, ಬಿಡೋ ಮಾತೇ ಇಲ್ಲ. ಸಂಗೀತ, ಯಾರೋನು ನಿನ್ನ ಹತ್ರ ಏನಾದ್ರು ಕೆಡ್ದಾಗ ನಡ್ಕೊಂಡ? ಹೇಳು ಸಂಗೀತ. ಇದೇ ಹಾಸ್ಪಿಟ್ಲಲ್ಲಿ ಡಾಕ್ಟ್ರನ್ನ ಪೋಸ್ಟ್ ಮಾರ್ಟಮ್ ಮಾಡ್ಬಿಡ್ಬೇಕು, ಆ ರೀತಿ ಮಾಡ್ಬಿಡ್ತೀನಿ. ಭದ್ರಣ್ಣ, ಯಾವುದೇ ವಿಷಯಕ್ಕಾದ್ರೂ ನಾವು ದುಡುಕ್ಬಾರ್ದು. ತಾಳ್ಮೆಯಿಂದನೇ ಅಂಥವ್ರನ್ನೆಲ್ಲ ಮಟ್ಟ ಹಾಕ್ಬೇಕು. ಅವನ ಕಡೆಯವ್ರು ಯಾರೋ ಈ ಹಾಸ್ಪಿಟ್ಲಲ್ಲೇ ಇದ್ದಾರೆ ಅನ್ಸುತ್ತೆ, ಅದಕ್ಕೆ ಅವನು ಇಲ್ಲಿದ್ದಾನೆ. ಅಪ್ಪ ಅವನನ್ನ ಫ್ರೆಂಡ್ ಮಗ ಅಂತ ಹೇಳಿದ್ರು ಭದ್ರಣ್ಣ. ಆದ್ರೆ ಅಪ್ಪ ನನ್ನ ಹತ್ರ ಸುಳ್ಳು ಹೇಳಿದಾರೇನೋ ಅಂತ ಈಗ ನನಗನ್ನಿಸ್ತಾ ಇದೆ. ಏನೇ ಆಗ್ಲಿ, ನಾವಿನ್ಮೇಲೆ ತುಂಬಾನೇ ಹುಷಾರಾಗಿರ್ಬೇಕು ಭದ್ರಣ್ಣ. ನೀನೇನು ಎದುರುಪಡ ಸಂಗೀತ. ಇಂಥವ್ರನ್ನ ಹೇಗೆ ಮಟ್ಟ ಹಾಕೋದು ಅಂತ ನನಗೆ ಚೆನ್ನಾಗಿ ಗೊತ್ತು. ಬಾ. ಅಕ್ಕ ಅಕ್ಕ ಅವಳು ನೋಡ್ಬಿಟ್ಲಕ್ಕ. ಯಾರ? ಸಂಗೀತ. ಯಾವಾಗ್ಲೂ ಎಡವಟ್ ಮಾಡ್ಕೊಳ್ಳೋದಾಯ್ತು ನಿನ್ ಜೀವನ. ಛೀ, ಸುಮ್ನೆ ರಕ. ಅವಳೇ ಬಂದು ಡಿಕ್ಕಿ ಹೊಡೆದ್ಲು, ಕೆನ್ನೆಗೂ ಹೊಡೆದ್ಲು. ಹೊಡೆದಾದ್ಮೇಲೆ ಏನಾಯ್ತು ಅಂತ ಬೊಗಳು. ನಾನು ಏನ್ ಸುಮ್ನೆ ಬರ್ಲಿಲ್ಲ, ಸರಿಯಾಗಿ ಮಾತು ಹೇಳಿ ಬಂದಿದ್ದೀನಿ. ಈ ಸಂಗೀತದ ವೀಣೆ ತಂತಿಗಳಿರುತ್ತಲ್ಲ, ಪೀಸ್ ಆಗ್ಬಿಡ್ಬೇಕು ಅಂತ ಮಾತು ಹೇಳಿ ಬಂದಿದ್ದೀನಿ. ಏಯ್, ನೀನ್ ಮಾಡೋದ್ ಕೆಲ್ಸ ಇಲ್ಲ ಅಂತ. ನಾನು ಹಾಸ್ಪಿಟ್ಲಲ್ಲಿ ಇದ್ರೆ ಏನಾಯ್ತು? ಹೊಟ್ಟೆ ತುಂಬಾ ಊಟ ಮಾಡ್ಬೇಕಲ್ವಾ? ನಾ ಚಿಕ್ಕ ಮಗು ತರ ಆಡ್ತೀಯ. ನಿನಗೇನಾದ್ರೂ ಬುದ್ಧಿಗಿದಿ ಇದೆಯಾ? ಉಗ್ರನ ಹೋಗೋದಿಕ್ಕೆ ಯಾರಾದ್ರೂ ಕೊಟ್ಲಿ ತಗೋತಾರೇನೋ? ಸುಮ್ನೆ ರಕ ನೀನು. ಅವಳೇನೋ ದೊಡ್ಡ ಮಹಾರಾಣಿ ಆಡ್ದಂಗ ಆಡ್ತಾಳೆ. ನೀನ್ ಆಡ್ಬಾರ್ದು ಆಡಿರ್ತೀಯ, ಅದಕ್ಕೆ ಅವಳು ನಿನ್ ಮುಖ ನೋಡಿದ್ರೆ ಹಂಗ ಆಡ್ತಾಳೆ. ಅವಳಿಗೆ ಬೇರೆ ಡೀಟೇಲ್ಸ್ ಏನ್ ಗೊತ್ತಾಗ್ಲಿಲ್ಲ ತಾನೇ? ಗೊತ್ತಿಲ್ಲ. ತುಂಬಾ ಹುಷಾರಾಗಿರ್ಬೇಕು. ಬೀಡಿ ಸಿಗರೇಟ್ ಅಂತ 20 ಸಲ ಓಡಾಡ್ಬೇಡ. ಒಂದ್ ಕಡೆ ಇಲ್ಲೇ ಮೂಲೆಯಲ್ಲಿ ಬಿದ್ದಿರು. ಆಯ್ತು ಬಿಡು, ನೀನ್ ಕೋಪ ಮಾಡ್ಕೊಂಡ್ಬಿಡ ಅಷ್ಟೇ. ಏನ್ ಮಾಡೋದು, ನಮ್ ಪರಿಸ್ಥಿತಿ ಹಾಗಿದೆ, ಅರ್ಥ ಮಾಡ್ಕೋ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಆ ಸಂಗೀತ ನಮ್ಮಿಬ್ರು ತಲೆ ಮೇಲೂ ಕಾರ ಹರಿತಾಳೆ. ಹುಷಾರಾಗಿರು. ತಂದೆ ಕಂಡೀಷನ್ ಹೇಗಿದೆ ಡಾಕ್ಟರ್? ಅವ್ರಿಗೆ ಪ್ರಜ್ಞೆ ಬಂತು ತಾನೆ? ನಾನು ಹೋಗಿ ಅವ್ರನ್ನ ನೋಡ್ಬೋದಾ? He is still under observation. It will take time. ಡಾಕ್ಟರ್ ಪ್ಲೀಸ್ ಹೇಗಾದ್ರೂ ಮಾಡಿ ನಮ್ಮ ತಂದೆನ ಬೇಗ ಗುಣಪಡಿಸಿ. ಐ ವಿಲ್ ಬಿ ರಿಯಲಿ ಗ್ರೇಟ್ಫುಲ್ ಟು ಯು. ಪ್ಲೀಸ್ ಡಾಕ್ಟರ್. ಸಮಾಧಾನ ಮಾಡ್ಕೊಳ್ಳಿ. ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ.
ಬಿಕ್ಕಿದ್ದು ಭಗವಂತನಿಗೆ ಬಿಟ್ಟಿದ್ದು. ಹಾಂ, ಅಂದ ಹಾಗೆ ಈಗ ಅವ್ರನ್ನ ನೀವು ನೋಡ್ಬೋದು. ಆದರೆ ಎಲ್ಲರೂ ಒಟ್ಟಿಗೆ ಹೋಗಬೇಡಿ, ಇಬ್ಬಿಬ್ರು ಹೋಗಿ ನೋಡ್ಕೊಂಬನ್ನಿ. ಅಲ್ಲಿ ಅವ್ರನ್ನ ಡಿಸ್ಟರ್ಬ್ ಮಾಡೋದು ಅದೇನು ಮಾಡಬೇಡಿ, ಅಳೋದು ಗಲಾಟೆ ಮಾಡೋದು ಏನು ಮಾಡಬೇಡಿ, ಸುಮ್ಮನೆ ಹೋಗಿ ಅವ್ರನ್ನ ನೋಡ್ಕೊಂಬನ್ನಿ. ಸಂಗೀತ, ನಿಮ್ಮ ಅಮ್ಮನ ಕರ್ಕೊಂಡು ನೀವು ಮೊದಲು ನೋಡ್ಕೊಂಡು ಹೋಗೋಣ. ಸರಿ ದೊಡ್ಡಪ್ಪ. ಅಮ್ಮಪ್ಪ. ಇಷ್ಟಕ್ಕೂ ಎಂಗೇಜ್ಮೆಂಟ್ ಇರೋದು ಸಂಜೆ ತಾನೆ, ಇನ್ನು ಗಂಟೆ 10. 1 ಅವರ್ ಕೆಲಸ ಮುಗಿಯುತ್ತೆ, ಬೇಗ ಬಂದ್ಬಿಡ್ತೀನಿ. ಹೋಗ್ಲೇಬೇಕಾ? ಟೈಮ್ ಆಯ್ತು, ನಾ ಹೋಗ್ತೀನಿ. ರೀ, ಹೋಗ್ತೀನಿ ಅಂತ ಇದ್ರಲ್ಲ, ಹೋಗಿ ಬರ್ತೀನಿ ಅಂತ ಹೇಳಿ. ಸಾರಿ ಸಾರಿ ಸಾರಿ, ಹೋಗಿ ಬರ್ತೀನಿ. ಹೇಗಿದ್ದಾರಮ್ಮ? ಅಮ್ಮ, ಅಪ್ಪ ಚೆನ್ನಾಗಿದ್ದಾರಲ್ವಾ? ಚೆನ್ನಾಗಿದ್ದಾರಲ್ವಾ? ಅಕ್ಕ, ಅಪ್ಪ ಹುಷಾರಾಗಿದ್ದಾರಲ್ವಾ? ಅಮ್ಮ ಅಮ್ಮ ಅಮ್ಮ, ಹೀಗಿರ್ಬೇಡ ಅಮ್ಮ, ಹತ್ಬಿಡಮ್ಮ, ಹತ್ತು ಮನ್ಸು ಹಗರ ಮಾಡ್ಕೊಮ್ಮ, ಹತ್ಬಿಡಮ್ಮ, ಹತ್ಬಿಡಮ್ಮ. ಅಮ್ಮ ಅಮ್ಮ, ಮಾತಾಡಮ್ಮ. ಅಪ್ಪಗೆ ಏನಾಯ್ತು ಹೇಳು. ಶಾರದಾ, ಅಮ್ಮಗೆ ಏನಾಯ್ತು? ಅಮ್ಮ ಅಮ್ಮ, ಅಪ್ಪ ಹೇಗಿದ್ದಾರೆ? ಶಾರದಾ, ಮಾತಾಡ್ತಿಲ್ಲ. ಅಪ್ಪಗೆ ಏನಾಯ್ತಮ್ಮ? ಶಾರದಾ, ಅಮ್ಮ ಏನಾಯ್ತು? ಶಾರದಾ, ಏನಾಯ್ತು? ನಾನು ಶಾರದಾ ಅಳಿಸ್ತೇನೆ. ಏನು ಆಗೋದಿಲ್ಲ ಅಮ್ಮ, ಏನು ಆಗೋದಿಲ್ಲ. ಸಂಗೀತ, ನೀನು ಅಪ್ಪನ ನೋಡ್ಬೇಕು ತಾನೆ? ಬಾ ನೋಡು, ಅಳೋದು ಗಲಾಟೆ ಏನು ಮಾಡ್ಬಾರ್ದು. ನಡಿ. ಆ
ನೋಡಕ್ಕಾಗ್ತಿಲ್ಲ. ಭದ್ರಾ, ನೀನು ನಂದಿನಿ ಹೋಗಿ ಬನ್ನಿ. ನಮ್ಮಪ್ಪ ಏನ್ ತಪ್ಪು ಮಾಡಿದ್ರು ಅಂತ ಅವ್ರಿಗೆ ಆಯ್ತು ನೋಡಪ್ಪ. ಏನೂ ಆಗಲ್ಲ, ನಿಮ್ಮಪ್ಪನಿಗೆ ಏನೂ ಆಗಲ್ಲ. ಅಕ್ಕ, ಅಕ್ಕ, ನಿಂಗೊಂದು ಶಾಕಿಂಗ್ ನ್ಯೂಸು. ಏನೋ ವಿಷಯ? ಅಕ್ಕ, ನಂದಕುಮಾರ್ ಕಂಡೀಷನ್ ತೀರಾ ಕ್ರಿಟಿಕಲ್ ಆಗಿದೆಯಂತೆ. 72 hours ಅಬ್ಸರ್ವೇಷನ್ ಅಲ್ಲಿ ಇಡಬೇಕು. ಅಲ್ಲಿವರೆಗೂ ಏನು ಹೇಳಕ್ಕಾಗಲ್ಲ ಅಂತ ಡಾಕ್ಟರ್ ಹೇಳ್ತಿದಾರಂತಕ್ಕ. ರಾಕಿ, ನೀನ್ ಯಾಕೋ ಅಷ್ಟೊಂದು ಶಾಕ್ ಆಗಿದ್ಯಾ? ಅಯ್ಯೋ ಅಕ್ಕ, ನಂದಕುಮಾರ್ ಬದುಕ್ತಾರ ಸಾಯ್ತಾರ ಅನ್ನೋ ಟೆನ್ಷನ್ ನಂದು. ನೀನ್ ನೋಡಿದ್ರೆ ಇಷ್ಟು ಕೂಲಾಗಿ ಕೇಳ್ತಿದ್ಯಲ್ಲಕ್ಕ. ಅವ್ರು ಸತ್ರೆ ನಮ್ಗೇನಾದ್ರೂ ನಷ್ಟ ಆಗುತ್ತೇನೋ? ಬಾ ಕೂತ್ಕೋ. ರಾಕಿ, ನಮಗ್ ಬರ್ಬೇಕಾಗಿರೋದೆಲ್ಲ ಬಂದಾಯ್ತು. ನಾನು ಲೇಔಟ್ ವಿಷಯದಲ್ಲೂ ಪಾರ್ಟ್ನರ್ ಆಗೂ ಆಯ್ತು. ಈಗ ನಾನು ಒಂಥರ ಉಪಮುಖ್ಯಮಂತ್ರಿ ಇದ್ದ ಹಾಗೆ, ನಂದು ಮುಖ್ಯಮಂತ್ರಿ ಇದ್ದ ಹಾಗೆ. ಮುಖ್ಯಮಂತ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಆ ಅಧಿಕಾರ ಸಿಗೋದು ಉಪಮುಖ್ಯಮಂತ್ರಿಗೆ ತಾನೆ. ಅಂದಮೇಲೆ ಲೇಔಟ್ ಬಿಸ್ನೆಸ್ ಅಲ್ಲಿ ಬರೋ ಲಾಭ ಎಲ್ಲ ನಮ್ಗೆ ತಾನೆ. ರಾಕಿ, ಯಾವಾಗ್ಲೂ ಒಂದೇ ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡೋದು ತುಂಬಾ ಬೋರು ಕಣೋ. ಅದೇನೋ ಸರಿ, ಹೆಚ್ಚು ಕಮ್ಮಿ ಆಗಿ ಆ ಡಾಕ್ಟರ್ ಏನಾದ್ರು ಗೊಟ್ಟಕ್ಕಂದ್ರೆ ನಿನಗೆ ಸ್ವಲ್ಪನೂ ದುಃಖ ಆಗೋದಿಲ್ವಾ ಅಕ್ಕ? ರಾಕಿ, ನಾನು ತುಂಬಾ ಪ್ರಾಕ್ಟಿಕಲ್ ಕಣೋ. ನನಗ್ಯಾಕೋ ದುಃಖ ಆಗ್ಬೇಕು? ಆ ಡಾಕ್ಟ್ರಿಗೆ ನನ್ನ ಬಗ್ಗೆ ಕಿಂಚಿತ್ತಾದ್ರೂ ಕನಿಕರ ಇದ್ದಿದ್ರೆ, ನಂದು ನನಗ್ ನಾನೇ ತಾಳಿ ಕಟ್ಕೋತೀನಿ ಅಂತ ಹೇಳಿದಾಗ, ಬೇಡ ಯಾಮಿನಿ, ನಾನೇ ನಿನಗೆ ತಾಳಿ ಕಟ್ತೀನಿ ಅಂತ ಬಾಯಿ ಮಾತ್ಕಾದ್ರು ಅಂದ್ರ? ಇಲ್ಲ. ತಗೋ ಯಾಮಿನಿ ಅಂತ ಯಾವತ್ತೂ ಯಾವುದನ್ನೂ ಅವ್ರು ನನಗೆ ಕೊಟ್ಟಿಲ್ಲ ಕಣೋ. ಎಲ್ಲ ನಾಟಕ ಮಾಡಿ ಬಲವಂತವಾಗಿ ಅವರಿಂದ ಕಿತ್ಕೊಂಡಿರೋದೆ. ಹೌದು ಅಕ್ಕ, ಹೇಗೋ ಇರ್ಲಿ ಬಿಡು ಅನ್ನೋ ರೀತಿನಲ್ಲೇ ಅಯ್ಯಪ್ಪ ನಮ್ಮ ಹತ್ರ ಇರ್ತಿದ್ದೀನಿ. ಅಯ್ಯಪ್ಪ ನಮ್ಮ ಮನೆಗೆ ಪ್ರೀತಿಯಿಂದ ಬರ್ತಿರ್ಲಿಲ್ಲ. ಅವ್ರ ಪ್ರೀತಿ ಇದ್ದಿದ್ದೆಲ್ಲ ಆ ಮನೆ ಮೇಲೇನೆ. ಅದಕ್ಕೆ ರಾಕಿ ಹೇಳಿದ್ದು, ಆ ಡಾಕ್ಟ್ರು ಸತ್ರೆ ನನಗೆ ಯಾವ ದುಃಖನೂ ಆಗಲ್ಲ ಅಂತ.